ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅವರು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಾದ್ಯಂತ ಇಂದು ಮಿಂಚಿನ ಸಂಚಾರ ಮಾಡ್ತಾ ಇದ್ದಾರೆ. ಹಾಗೆ ಜೆಡಿಎಸ್ ಮುಖಂಡರ ಮನೆಗಳಿಗೆ ಭೇಟಿ ನೀಡ್ತಾ ಇದ್ದು ಸಭೆಯನ್ನು ಸಹ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಮ್ಮ ಚಾನೆಲ್ ಪ್ರತಿನಿಧಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಮುನಿಸ್ವಾಮಣ್ಣನವರ ಜೊತೆಗೆ ಚಿಟ್ ಚಾಟ್ ಮಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಜೆಡಿಎಸ್ ಹಾಗೂ ಬಿಜೆಪಿಯ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅವರು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಮಾಜಿ ನಗರಸಭಾ ಸದಸ್ಯರು ಆಗಿರ್ತಕ್ಕಂಥ ಈ ಭಾಗದ ದೊಡ್ಡ ಜೆಡಿಎಸ್ ಮುಖಂಡರಾಗಿರ್ತಕ್ಕಂಥ ಎಂ ಮುನಿಸ್ವಾಮಿ ಅವ್ರ ಮನೆಗೆ ಬಂದಿದ್ದೇವೆ. ಈಗ ನಾವು ಮುನಿಸ್ವಾಮಿ ಅವ್ರ ಜೊತೆಗೆ ಚುನಾವಣೆ ಪ್ರಕ್ರಿಯೆ ಬಗ್ಗೆ ವಿಚಾರಣೆ ಮಾಡೋಣ. ಸರ್, ಈಗ ನಿಮ್ಮ ಮನೆಗೆ ಶೋಭಾ ಕರಂದ್ಲಾಜೆ ಅವರು ನಿಮ್ಮನ್ನು ಭೇಟಿ ಮಾಡ್ಲಿಕ್ಕೆ ಬಂದಿದ್ರು. ಜೆಡಿಎಸ್ ಮತ್ತು ಬಿಜೆಪಿ ಸಮನ್ವಯ ಇರಬೇಕು ಅಂತ ಹೇಳಿದ್ರು. ನೀವು ಒಬ್ಬ ಅಧ್ಯಕ್ಷರಾಗಿ ತಮ್ಮ ಅಭಿಪ್ರಾಯ ಏನು ಸರ್? ಈಗಾಗಲೇ ನಮ್ಮ ದೇವೇಗೌಡ ಅಪ್ಪಾಜಿಯವರು, ಕುಮಾರಸ್ವಾಮಿ ಅವರು ನಮ್ಮ ದಾಸರಳ್ಳಿ ಕ್ಷೇತ್ರದ ಬಗ್ಗೆ ವಿಶೇಷವಾದ ಒಂದು ಪ್ರೀತಿ ಈಗಾಗಲೇ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಮೇಡಮ್ ಅವರು ಬರೋಕ್ಕೆ ಮುಂಚೆ ನಮಗೆ ಸೂಚನೆ ಕೊಟ್ಟಿದ್ದಾರೆ. ದಾಸರಳ್ಳಿ ಕ್ಷೇತ್ರದ ಪ್ರತಿಯೊಬ್ಬ ಮುಖಂಡರಿಗೂ ಕರೆ ಮಾಡಿ ಫೋನ್ ಮೂಲಕ ನೀವು ಮೈತ್ರಿ ಧರ್ಮ ಪಾಲನೆ ಮಾಡಬೇಕು, ಹೆಚ್ಚಿನ ಒಂದು ಮತಗಳನ್ನು ತೊಗೊಳ್ಬೇಕು, ಇವೆಲ್ಲರೂ ಒಂದು ಸಮಿತಿ ಮಾಡಿಕೊಂಡು ಎಲ್ಲರೂ ಬೂತ್ ಮಟ್ಟದಲ್ಲಿ ಅವರು ಒಗ್ಗಟ್ಟ ಕೆಲಸ ಮಾಡಿ ಅಂತ ಸೂಚನೆ ಕೊಟ್ಟರು. ಆ ಮೇರೆಗೆ ಇವತ್ತು ನಮ್ಮ ಉತ್ತರ ಲೋಕಸಭಾ ಅಭ್ಯರ್ಥಿಗಳಾಗಿದ್ದ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಇವತ್ತು ಭೇಟಿ ಮಾಡಿದರು. ಆ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷದ ವಾರ್ಡ್ ಅಧ್ಯಕ್ಷಗಳು, ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು ಆ ಒಂದು ಸಂದರ್ಭದಲ್ಲಿ ಇದ್ದರು. ನಾವು ಅವ್ರಿಗೆ ಈ ಸಂದರ್ಭದಲ್ಲಿ ದೇವೇಗೌಡ, ಕುಮಾರಸ್ವಾಮಿಯಿಂದ ನಮ್ಮ ಸೂಚನೆ ಕೊಟ್ಟು ಆ ಪ್ರಕಾರ ನಾವು ಹೆಚ್ಚಿನ ಒಂದು ಹಗುರತ್ತು ನಾವು ಕೆಲಸ ಮಾಡಿ ಹೆಚ್ಚಿನ ಒಂದು ಸುಮಾರು 2 ಲಕ್ಷ ಮತಗಳನ್ನ ತಗೊಳ್ಳೋಷ್ಟು ಪ್ರಯತ್ನ ಪಡ್ತೀವಿ. ಎಲ್ಲ ಒಬ್ಬರ ಕೈಯಲ್ಲಾಗಲ್ಲ. ಪ್ರತಿಯೊಬ್ಬ ಮುಖಂಡರು, ವಾರ್ಡ್ ಅಧ್ಯಕ್ಷರಿಂದ ಪ್ರತಿಯೊಬ್ಬ ಕಾರ್ಯಕರ್ತರು ಪ್ರತಿಯೊಬ್ಬರು ಸೇರಿಕೊಂಡು ಆ ಗುರಿ ಮುಟ್ಟುವಂಥ ಕೆಲಸ ನಾವು ಮಾಡ್ತೀವಿ. ಆ ಒಂದು ಭರವಸೆ ನಾವು ಮೇಡಮ್ ಅವರಿಗೆ ಇವತ್ತು ಆ ಜೊತೆಲಿ ನಮ್ಮ ಶಾಸಕರಂತ ಎಸ್ ಮುರಾಜಣ್ಣವರು ಕೂಡ ಬಂದಿದ್ದರು. ಅವ್ರ ಜೊತೆಲಿ ಶೋಭಾ ಮೇಡಮ್ ಅವರು ಬಂದಿದ್ದರು. ಅವರಿಗೆ ನಮ್ಮ ಎಲ್ಲರ ಮುಖಂಡರ ಸಮ್ಮುಖದಲ್ಲಿ ಇವತ್ತೊಂದು ಭರವಸೆನ ಕೊಟ್ಟಿದ್ವಿ. ಈ ಒಂದು ದಾಸರಳ್ಳಿ ಕ್ಷೇತ್ರ ಸುಮಾರು 2 ಲಕ್ಷ ಮತಗಳನ್ನ ತಗೊಳ್ಳುವಂಥ ಕೆಲಸ ನಾವು ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ನಾವು ಪ್ರಯತ್ನ ಪಡ್ತೀವಿ ಅಂತ ಆ ಭರವಸೆಯನ್ನು ಕೊಟ್ಟು ಕಳಿಸಿದ್ವಿ. ಸರ್, ಈಗ ನಿಮಗೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಜೆಡಿಎಸ್ ಬಿಜೆಪಿ ಒಂದಾಗಿದೆ. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸಂದರ್ಭದಲ್ಲಿ ನೀವೊಬ್ಬ ಜೆಡಿಎಸ್ ಅಧ್ಯಕ್ಷರಾಗಿ ನಿಮ್ಮ ಮುಖಂಡರಿಗೆ, ನಿಮ್ಮ ಕಾರ್ಯಕರ್ತರಿಗೆ ನೀವೇನು ಸಂದೇಶ ಕೊಡ್ತೀರಾ? ಈಗ ಈ ದೇಶದ ಪ್ರಧಾನಮಂತ್ರಿಗಳಂತ ದೇವೇಗೌಡ ಅಪ್ಪಾಜಿಯವರು ಅವರು ಒಂದು ಸಂದರ್ಭದಲ್ಲಿ ಜಾತ್ಯತೀತ ಪಕ್ಷವನ್ನು ನಮ್ಮ ಸಿದ್ಧಾಂತ ನಂಬಿರ್ತಕ್ಕಂಥದ್ದು ಅವರೇ ಇವತ್ತು ಆ ಮಟ್ಟಿಗೆ ಬದಲಾವಣೆ ಆಗಿದೆ. ನಮ್ದು ಯಾವುದು ಕುಮಾರಣ್ಣವರು ಒಂದು ಸಾರಿ ಸರ್ಕಾರ ಮಾಡಿದಾಗ, ಕುಮಾರಣ್ಣವರು ಒಂದು ಸಾರಿ BJP ಜೊತೆಲಿ ಸರ್ಕಾರ ಮಾಡಿದಾಗ 21 ತಿಂಗಳು ಆಡಳಿತ ಎಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿದರೆ ಇಡೀ ರಾಜ್ಯಕ್ಕೆ ಹೆಸರಾಯಿತು. ಕುಮಾರಸ್ವಾಮಿ BJP ಜೊತೆ ಕೆಲಸ ಮಾಡಿದಾಗ ಇಡೀ ರಾಜ್ಯನೇ, ಇಡೀ ದೇಶದಲ್ಲೇ ಕುಮಾರಸ್ವಾಮಿ ಅವರು ಒಂದು ಮುಖ್ಯಮಂತ್ರಿಯಾಗಿ ಅನೇಕ ವಿಶೇಷ ಕಾರ್ಯಕ್ರಮಗಳು ನಮ್ಮ ಕರ್ನಾಟಕ ಕೊಟ್ಟಿದ್ದಾರೆ. ಆ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ದೇವೇಗೌಡ ಅಪ್ಪಾಜಿಯವರು ಕೂಡ ಇವತ್ತು ನಮ್ಮ ಮುಂದಿನ ದಿನಗಳಲ್ಲಿ ದೇಶದ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ, ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೆಯ ತೀರ್ಮಾನ ತೊಗೊಂಡಿದೆ ಅಂತ ಪ್ರತಿಯೊಬ್ಬ ಕಾರ್ಯಕರ್ತರು ಒಂದಿಬ್ಬರು ಹೆಚ್ಚಿಗೆ ಆಗ್ಬೋದು. ಆ ದೃಷ್ಟಿಯಿಂದ ಇವತ್ತು ನಮಗೆ ಇವ್ರ ಜೊತೆಲಿ ನಾವು ಮೈತ್ರಿ ಮಾಡಿಕೊಂಡಾಗ ರಾಜ್ಯಕ್ಕೆ ಒಳ್ಳೆಯ ಕೆಲಸ ಕಾರ್ಯಗಳು ಮಾಡ್ಬೋದು, ನಮ್ಮ ಜನಗಳಿಗೆ ಸೊನ್ನೆ ಕೆಲಸ ಮಾಡಿ ಅವ್ರು ಒಳ್ಳೆಯದು ಮಾಡ್ಬೋದು ರಾಜ್ಯಕ್ಕೆ ಅಂತ ಒಂದು ದೃಷ್ಟಿಯಿಂದ ಅವರು ಈ ಒಂದು ತೀರ್ಮಾನ ತಗೊಂಡು ನಾವೆಲ್ಲ ನಮ್ಮ ಕಾರ್ಯಕರ್ತರು ಭದ್ರ ಆಗಿರ್ತೀವಿ. ಈ ಹಿಂದೆ ಇದ್ದಂಥ ತಂಡನೇ ಈಗ ಬಲಿಷ್ಠವಾಗಿದೆ ಸರ್ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ. ಖಂಡಿತ ಇದೆ. ನಮ್ಮ ದಾಸರಳ್ಳಿ ಕ್ಷೇತ್ರದಲ್ಲಿ ಏನು ತಮಗೆಲ್ಲ ಗೊತ್ತಿರ್ಬೋದು, ಮಾಧ್ಯಮದಲ್ಲಿ ನಿಮಗೆಲ್ಲ ಗೊತ್ತಿರ್ತದೆ, ಎಲ್ಲ ವಾರ್ಡ್ ಮುಖಂಡರುಗಳಿದಲ್ಲ. ನಮ್ಮಲ್ಲಿ BBMP ಅಂದರೆ ಭಾರಿ ಫೈಟ್ ಇದೆ ಇವಾಗಲೂ ಟಿಕೆಟ್ಗೋಸ್ಕರ. ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಇದೆ ಕಾರ್ಯಕರ್ತರು ನಮ್ಮಲ್ಲಿ, ಮುಖಂಡರುಗಳಿದ್ದಾರೆ. ಒಬ್ಬರು ಬಿಟ್ಟೋದ ತಕ್ಷಣ ಅವ್ರ ಜೊತೆಲಿ ಹೋಗುವಂಥ ಪದ್ಧತಿ ನಮ್ಮಲ್ಲಿಲ್ಲ. ನಮ್ಮ ಜೆಡಿಎಸ್ ಅದಕ್ಕೆ ನಮ್ಮ ಕುಮಾರಸ್ವಾಮಿ, ದೇವೇಗೌಡರು ದಾಸರಳ್ಳಿ ಕ್ಷೇತ್ರ ಅಂದರೆ ಏನು ವಿಶೇಷ ಒಂದು ಕಾಳಜಿ ಅಂತ ಹೇಳೋದಲ್ಲ, ಇದಕ್ಕೇನೆ ಭಾರಿ ನಂಬಿಕೆಯಷ್ಟು ಇದ್ದಾರೆ ನಮ್ಮ ದಾಸರಳ್ಳಿ ಕ್ಷೇತ್ರ. ಆ ನಂಬಿಕೆ ಇಟ್ಕೊಂಡೆ ಆ ಒಂದು ಅಭಿಪ್ರಾಯ ಹೇಳಿದರು.